ವಿದೇಶದಲ್ಲಿ ಲಂಡನ್ನಲ್ಲಿ ನಮ್ಮ ವಿದ್ಯಾರ್ಥಿನಿ ತಾನಿಷಾ ದಯಮಾಡಿ ವೇದಿಕೆಗೆ ಬರಬೇಕು. ಒಕ್ಕಲಿಗರ ಸಂಘದ ಕಾರ್ಯಕ್ರಮದಲ್ಲಿ ಈ ವಿದ್ಯಾರ್ಥಿನಿ ಲಂಡನ್ನಲ್ಲಿ ಭಾಗವಹಿಸಿದ್ದು ಇವರಿಗೆ ನನ್ನ ಅಭಿನಂದನೆ. ಏರ್ಪಡಿಸಿದ್ದ ನೃತ್ಯ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹಾಗೂ ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶ್ರೀರಾಮಪುರ ಇಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಕೊಟ್ಟಿರುತ್ತಾರೆ ಅಂತ ತಿಳಿಸಲು ಪರೀಕ್ಷಿಸಿದರು. ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ತಮ್ಮಗಳೆಲ್ಲರ ಕಾರ್ಯಕ್ರಮಗಳನ್ನು ಬಿಟ್ಟು ಇಲ್ಲಿ ಬಂದಿರುವುದು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಲಾಗಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸುಮಾರು 3 ತಿಂಗಳಿಂದ ಅಭ್ಯಾಸ ಮಾಡಿರುವ ಎಲ್ಲ ವಿದ್ಯಾರ್ಥಿನಿಯರು, ಅದಕ್ಕೂ ಮುಖ್ಯವಾಗಿ ನಾನು ಪೋಷಕರಿಗೆ ಅಭಿನಂದಿಸುತ್ತೇನೆ. ಕಾರಣ ಇಷ್ಟೇ, ಸುಮಾರು ರಾತ್ರಿ 12:30 1 ಗಂಟೆ ಕನಕಪುರ, ಕದ್ಲಿಪುರ, ಹಾರವಳ್ಳಿ ಇಲ್ಲಿಂದ ಬಂದು, ಅದರಲ್ಲೂ ಈ ವರ್ಷದ ಮಂಗಳೂರು, ಬೆಂಗಳೂರಿನಂತಹ ಮಳೆಯಲ್ಲಿ ನಮ್ಮ ಅಭ್ಯಾಸಕ್ಕೆ ಬಂದು ಅಭ್ಯಾಸ ಮಾಡಿ ಇಲ್ಲಿ ಇವತ್ತು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಆ ಪೋಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ದಯಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಮಕ್ಕಳಿಗೆ, ನನ್ನ ಮಗಳಿಗೂ ಆಶೀರ್ವಾದ ಮಾಡಬೇಕೆಂದು ತಮ್ಮನ್ನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ನಿಮ್ಮನ್ನ ನಮ್ಮನ್ನ ರಂಜಿಸಲಿಕ್ಕೆ ಆ ಒಂದು ಸ್ಥಳಕ್ಕೆ ತಗೋತಾರ, ಅದು ಜೀವನದ ಗುಣಪಾಠ. ಜೀವನದಲ್ಲಿ ಈ ಮಕ್ಕಳು ಯಾವತ್ತೂ ನಗೋದನ್ನ ಕಲಿತಾರೆ, ಸಹನೆಯನ್ನು ಕಲಿತಾರೆ. They will learn to sustain and tolerate any difficulties and so that will walk their life. So ultimately, any of the students can probably become a future big star. ಇವತ್ತಿಗೆ ನನಗೆ ನಿಂತ್ಕೊಳ್ಳುವಂತ ಅವಕಾಶ ಕೊಟ್ಟಾಗ ನಾನು ಎರಡೇ ವಿಷಯಗಳನ್ನು ಹೇಳ್ತೀನಿ. ಒಂದು, ನನ್ನ ಜೀವನಕ್ಕೆ ನಾನು ಚಿಕ್ಕ ಉತ್ತರ ಕರ್ನಾಟಕದ ಒಂದು ಮೂಲೆಯಲ್ಲಿ ಎಲ್ಲೋ ಕ್ಲಾಸ್ ಶುರು ಮಾಡೋದು, ಆದರೆ ಇವತ್ತು ನಮ್ಮ ದೇಶದ ದೊಡ್ಡ ಕೀರ್ತಿ ಅಂತಂದ್ರೆ ಅಯೋಧ್ಯ ರಾಮ ದೇವಸ್ಥಾನ ಆಗಿರುವುದು. A big temple that was consecrated, and I was so fortunate that during the consecration of Ayodhya Ram temple, when Shorashoptara 64 colors and Shorashoptara had to happen, I was invited to perform in front of Ram on the consecration. 1 ಗಂಟೆಯ ಕಾಲ ರಾಮನ ಇಷ್ಟೇ ಎದುರುಗಡೆ ನಿಂತ್ಕೊಂಡು ಬಂದಿದೆಯಪ್ಪ ಅಂತ ನೋಡಿ ಮಾತಾಡಿಸಿ ನರ್ತನೆ ಮಾಡಿ ಅವರನ್ನು ಸ್ವಾಗತಿಸುವಂತ ಅದ್ಭುತ ಅವಕಾಶ. ಅಂದ್ರೆ ಯಾವುದೋ ಜನ್ಮದಲ್ಲಿ ಆ ವಾನಸೇನೆ ನಾನು ಆಗಿರ್ಬೋದು, ಅಂದ್ರೆ ಆ ಒಂದು ರಾಮನಿಗೆ ಕಲ್ಲೆತ್ತಿ ಹಾಕುವ ಪುಣ್ಯ ನನಗೂ ಬಂದಿರಬಹುದು. ಅದೇ ರಾಮನಿಗೆ ಈ ರೀತಿ ಕೊಟ್ಟ. ಅಂದ್ರೆ ಕಲಾವಿದರಿಗೆ ಮಾತ್ರ ಸಂದರ್ಭದಲ್ಲಿ ಯಾವ ಏರಿಗೂ ಅವಕಾಶ ಬಿಡಲಿಲ್ಲ.
ಜನ್ಮದಲ್ಲಿ ಪುಣ್ಯವತಿಯ ಗರ್ಭದಲ್ಲಿ ಹುಟ್ಟುವವರು ಕಲಾವಿದರು ಅಂತ. ಅಂದ್ರೆ ಇರೋರು ಎಲ್ಲ ಪೇರೆಂಟ್ಸ್ ಪುಣ್ಯವತಿಗಳು. ನಿಮ್ಮ ಗರ್ಭದಲ್ಲಿ ನಾವು ಜನಿಸ್ತೇವೆ. ಅದರಲ್ಲಿ ವಿಶೇಷತೆ ಪದ್ಮವಿಭೂಷಣ, ಅಬ್ದುಲ್ ಅಲಿ ಖಾನ್ ಸಾಬ್, ಆ ಥರ ದೊಡ್ಡ ದೊಡ್ಡ ಕಲಾವಿದರಿದ್ರು. ಅವನ್ನೆಲ್ಲ ನಾನು ಹುಟ್ಟಿದಾಗ ಅವರು ಪದ್ಮಭೂಷಣ. I am now 40+, but they were already great artists then. ಅವ್ರನ್ನ ಟಿವಿಯಲ್ಲಿ ನೋಡೋಬಿಟ್ರೆ ಯಾವತ್ತೂ ನಡೆಯಿಲ್ಲ ಅಂತ ಅವರೊಂದು ಪೋಸ್ಟರ್ ಪಕ್ಕದಲ್ಲಿ ನಮ್ಮ ಫೋಟೋ ಒಂದು ಬರುತ್ತೆ ಅಂತಂದ್ರೆ the Lord Nataraja will guide all of the children one fine day. So please go ahead. ಶಾಸ್ತ್ರ ಅನ್ನೋದು ಒಂದು ಚೌಕಟ್ಟು. ಈ ಗುರುಗಳು ಅದನ್ನ ಆ ಚೌಕಟ್ಟಿನ ಎಷ್ಟು ಅದ್ಭುತವಾಗಿ ನೋಡ್ತಾರೆ. ಯಾಕಂದ್ರೆ ಒಳಗೂ ರೇವತಿ ನರಸಿಂಹ ನಾಡಗದ ಒಂದು ವಿಶೇಷತೆ ಏನು ಅಂತಂದ್ರೆ ಯಾವತ್ತೂ ಆ ಒಂದು ಚೌಕಟ್ಟನ್ನ ಹಾಕಲ್ಲ. That is such an important thing that we as Indians are so proud of our country's culture, and we should be. And hence, I think it is so nice to see how she is exploring right from tiny talks to the seniors and you can. ನಾಟ್ಯ ಬೈರವಿ ನೃತ್ಯ ಶಾಲೆಯ 13ನೇ ವಾರ್ಷಿಕೋತ್ಸವ ಆರಾಧನಾ ಅನ್ನೋ ಒಂದು ಪ್ರತಿ ವರ್ಷ ನಾವೇನಾದರೂ ಹೊಸದನ್ನು ಪ್ರಯತ್ನ ಪಡ್ತಿದ್ದೀವಿ. ಕಳೆದ ಬಾರಿ ನೃತ್ಯ ಸ್ತೋತ್ರಮಾಲಾ ಅಂತ ಮಾಡಿಸಿದ್ದೆ. ಅದರಲ್ಲಿ ಶಂಕರಾಚಾರ್ಯರು ವಿರಚಿತ ಹಲವು ಸ್ತೋತ್ರಗಳನ್ನು ತಗೊಂಡು ಭರತನಾಟ್ಯದಲ್ಲಿ ಅದನ್ನು ಪ್ರಯೋಗ ಮಾಡಿ ಬರೀ ಸ್ತೋತ್ರಗಳನ್ನೇ ಮಾಡಿಸಿದ್ವಿ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ರೀಚ್ ಆಯಿತು. ಈ ಸರ್ತಿ ಆರಾಧನಾ ಅಂತ ಹೆಸರು ಕೊಟ್ಟು ಬೇರೆ ಬೇರೆ ದೇವರ ಹಾಡುಗಳನ್ನು ತಗೊಂಡು ನಾವು ಈ ದಿನ ಭರತನಾಟ್ಯದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ವಿ. ನನ್ನ ವಿದ್ಯಾರ್ಥಿನಿಯರು 60 ಜನ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ನಾವು ಜಾಸ್ತಿ ನಾನು ಕನ್ನಡದ ಹಾಡುಗಳನ್ನು ತಗೊಂಡು ಕೊರಿಯೋಗ್ರಫಿ ಮಾಡಿದ್ವಿ. ಇವಾಗ ಕೊರವಂಜಿದು ಒಂದು ಡಿ ವಿ ಗುಂಡಪ್ಪನವರ ಅಂತಃಪುರ ಗೀತೆಯಿಂದ ಒಂದು ನಟನ ಮಾಡಿದ ತರುಣೇನು ಒಂದು ಹಾಡು, ಮತ್ತು ಇವತ್ತು ಮುಖ್ಯವಾಗಿ ಸಪ್ತಗಿರಿ ವಾಸ ತಿರುಮಲದ 7 ಬೆಟ್ಟಗಳ ಕಥೆಯನ್ನು ಹೊಂದಿರುವಂಥ ನೃತ್ಯ ರೂಪಕವನ್ನು ನನ್ನ ಹಿರಿಯ ವಿದ್ಯಾರ್ಥಿನಿಯರು ಮಾಡಿಕೊಡ್ತಾ ಇದ್ದಾರೆ. ನಮ್ಮೊಂದಿಗೆ ಇವತ್ತು ಬಸವನಗುಡಿ ಕ್ಷೇತ್ರದ MLA ಶ್ರೀಯುತ ರವಿಸುಬ್ರಹ್ಮಣ್ಯ ಅವರು ಮತ್ತು MP ನಾವು ಕೊಂಡಾಡುವಂತಹ ತೇಜಸ್ವಿ ಸೂರ್ಯ ಅವರು ಪೋಷಕರು ಬಂದಿದ್ದಾರೆ. ಶ್ರೀಮತಿ ರಾಮ ಹಾಗೂ ಶ್ರೀ ಸೂರ್ಯನಾರಾಯಣ ಮತ್ತು ನೃತ್ಯ ಗುರುಗಳು ವಸಂತ್ ಕಿರಣ್, ICCR ಝೋನಲ್ ಡೈರೆಕ್ಟರ್ ಚೇತನ್ ಗೌಡ ಅವರು, ತುಂಬ ಒಳ್ಳೆಯ ಆಡಿಯನ್ಸ್, ತುಂಬ ಹಲವಾರು ನೃತ್ಯ ಗುರುಗಳು ಬಂದಿದ್ದಾರೆ. ಭರತನಾಟ್ಯ ಕ್ಷೇತ್ರದ ದಿಗ್ಗಜರು ಎಲ್ಲ ಕಾರ್ಯಕ್ರಮ ನೋಡೋಕ್ಕೆ ಬಂದಿದ್ದಾರೆ. ಚೆನ್ನಾಗಿ ನೃತ್ಯ ಸಂಸ್ಥೆ 13 ವರ್ಷಗಳಿಂದ ನೃತ್ಯ ತರಬೇತಿಯಲ್ಲಿ ಸೇವೆ ನಡೆಸ್ತಾ ಇದೆ. ನಮ್ಮ ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲೂ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ನಾಡಿನ ಸಂಸ್ಕೃತಿ ಹೊರ ದೇಶಗಳಲ್ಲಿ ಹೊಮ್ಮಿಸೋಕ್ಕೆ ನನ್ನ ವಿದ್ಯಾರ್ಥಿಗಳು ಲಂಡನ್, ಥಾಯ್ಲೆಂಡ್ ಹಾಗೂ ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಭಾರತದ ಸಂಸ್ಕೃತಿನ ಬೇರೆ ದೇಶಕ್ಕೂ ಪಸರಿಸ್ತಾ ಇದ್ದಾರೆ.